ಇದೇನಪ್ಪ ಇವರಿವತ್ತು ಪೊಂಗಲ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಪೊಂಗಲ್ ನಮಗೆಲ್ಲ ಗೊತ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನೊಂದು ಸ್ಪೆಷಲ್ ಪೊಂಗಲ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಅವಲಕ್ಕಿಯಿಂದ ಮಾಡಿರೋ ಪೊಂಗಲ್ಲು. ಇದು ಟೇಸ್ಟಿ ಅಷ್ಟೇ ಅಲ್ಲ, ಮಾಡೋದಕ್ಕೂ ತುಂಬಾ ಸುಲಭ. ನಿಮಗೆ ಒಂದು 15 ನಿಮಿಷ ಟೈಮ್ ಇದ್ದರೆ ಈ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಇದು ಟೇಸ್ಟಿಯಾಗಿರೋದಷ್ಟೇ ಅಲ್ಲ, ಈಸಿಯಾಗಿರೋದಷ್ಟೇ ಅಲ್ಲ, ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತೆ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಬನ್ನಿ ಇವತ್ತು ಈ ಟೇಸ್ಟಿ ಹೆಲ್ದಿ ಈಸಿ ಅವಲಕ್ಕಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬೇಕಾಗಿರೋ ಸಾಮಗ್ರಿಗಳು: ನಾನಿಲ್ಲಿ 3/4 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ 3/4 ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರುಬೇಳೆ ಮಾತ್ರ ಸಾಕು. ಹಾಗೆ 2 ಕಪ್ ಆಗುವಷ್ಟು, ಅದೇ ಅಳತೆಯ 2 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಮಾತ್ರ ಉಪಯೋಗಿಸ್ಬೇಕು. ಇದಕ್ಕೆ ಗಟ್ಟಿ ಅವಲಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಇದಷ್ಟೇ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಕರಿಬೇವಿನ ಸೊಪ್ಪು ಹಾಗೂ 1 ಇಂಚಷ್ಟು ಶುಂಠಿ, ಇಷ್ಟು ಅಲ್ಲ ತುರಿಯೋದಕ್ಕೆ ಅನುಕೂಲ ಆಗಲಿ ಅಂತ ಎತ್ತಿಟ್ಕೊಂಡಿದ್ದೀನಿ. ಗೋಡಂಬಿ, ಒಂದು 6-7 ಒಣಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 1/4 ಚಮಚ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಹೆಸರುಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಗೆ ಘಮ ಬರೋ ತನಕ ಹುರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗುವಷ್ಟು ಆದರೆ ಸಾಕಾಗುತ್ತೆ. ಇದನ್ನು ನೀವು ಸಪ್ರೇಟಾಗಿ ಬಾಣಲಿಲಿ ಹುರ್ಕೊಂಡು ತೊಳೆದು ಹಾಕ್ಕೋಬೋದು. ನಾನು ಜನರಲಿ ಹೀಗೆ ಮಾಡಿ ಅಭ್ಯಾಸ, ಹಾಗಾಗಿ ಇದರಲ್ಲೇ ಡೈರೆಕ್ಟಾಗಿ ತೊಳ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗೆ ಇದು ಘಮನೂ ಬಂದಿದೆ, ಹಾಗೆ ಅಲ್ಲಲ್ಲಿ ಗೋಲ್ಡನ್ ಬ್ರೌನ್ ಕೂಡ ಆಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇದು ಸುಮಾರು 1 ಅಥವಾ 2 ನಿಮಿಷಗಳ ಕಾಲ ಹುರಿದ್ರೆ ಸಾಕಾಗುತ್ತೆ. ನೋಡಿ, ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈಗ ಅಷ್ಟರೊಳಗೆ ನಾವು ಬೇರೆ ಪದಾರ್ಥ ಸಿದ್ಧ ಮಾಡ್ಕೊಳ್ಳೋಣ. ನಾನು ಗೋಡಂಬಿಗಳನ್ನೆಲ್ಲ ತುಂಡು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಈಗ 4 ತುಂಡು ಮಾಡಿದ್ರೆ ಸಾಕಾಗುತ್ತೆ. ಈ ಗೋಡಂಬಿ ಒಳ್ಳೆ ಕ್ರಂಚ್ ಕೊಡುತ್ತೆ ನಿಮಗೆ ಪೊಂಗಲಲ್ಲಿ. ಹಾಗೆ ನಾನು ಗುಂಟೂರು ಮೆಣಸಿನ್ಕಾಯಿನ 2 ಭಾಗದಾಗಿ ಕತ್ತರಿಸಿ ಎತ್ತಿಟ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೋತೀನಿ. ಈಗ ಅವಲಕ್ಕಿಗೆ ನೀರು ಹಾಕಿ 2 ಬಾರಿ ತೊಳೆದು ನೆನೆಯಾಕಿ ಇಡಬೇಕು. 5 ನಿಮಿಷಗಳ ಕಾಲ ಮಾತ್ರ ಅವಲಕ್ಕಿ ನೆನೆಯಬೇಕು. ಜಾಸ್ತಿ ಅವಲಕ್ಕಿನ ನೆನೆಸೋಕ್ಕೆ ಹೋಗಬೇಡಿ. 5 ನಿಮಿಷ ಆದ ತಕ್ಷಣ ಅದನ್ನು ಶೋಧಿಸಿಟ್ಬಿಡಿ. ನೋಡಿ, ಈಗ ಹೆಸರುಬೇಳೆ ಸಹ ಆರಿದೆ. ಇದನ್ನು ಸಹ 2 ಬಾರಿ ನಾನು ತೊಳೆದು ಒಲೆ ಮೇಲೆ ಇಡ್ತೀನಿ. ಅವಲಕ್ಕಿ ತೊಳೆಯುವಾಗ ತುಂಬ ಏನು ಪ್ರೆಷರ್ ಹಾಕಿ ತೊಳಿಬೇಡಿ. ನೋಡಿ, ಹೆಸರುಬೇಳೆ ತೊಳೆದೆಲ್ಲ ಆಯಿತು. ಈಗ ನಾನು ಸುಮಾರು ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಸೇರಿಸಿ ಸುಮಾರು 2 ವಿಸಲ್ ಅಥವಾ 3 ವಿಸಲ್ ಆಗುವಷ್ಟು ನಾನು ಬೇಯಿಸ್ಕೊತೀನಿ. ಆಗ ಹೆಸರುಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಕುಕ್ಕರ್ ಆರಿದೆ. ಈಗ ನೋಡೋಣ, ಹೆಸರುಬೇಳೆ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಸುಮಾರು ಅದೇ ಲೋಟದ ಅಳತೆಯಲ್ಲಿ 3ರಿಂದ 4 ಲೋಟ ನೀರನ್ನು ಸೇರಿಸ್ತೀನಿ. ನೀವು ಬಿಸಿ ನೀರನ್ನು ಸಹ ಸೇರಿಸ್ಕೋಬೋದು, ಸ್ವಲ್ಪ ಬೇಗ ಆಗಬೇಕು ಅಂತ ಇದ್ದರೆ. ನಾನಿಲ್ಲಿ ತಣ್ಣಗಿರೋ ನೀರನ್ನೇ ಸೇರಿಸ್ತಾಯಿದ್ದೀನಿ. ಸುಮಾರು 4 ಕಪ್ ನೀರನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಕುದ್ದು ಬರೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಇದು ಕುದ್ದು ರೆಡಿಯಾಗೋಷ್ಟರಲ್ಲಿ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಅವಲಕ್ಕಿ ಪೊಂಗಲ್ಗೆ ಎಣ್ಣೆನ ಬಳಸೋದಿಲ್ಲ, ತುಪ್ಪನ ಮಾತ್ರನೇ ಬಳಸೋದು. ಇದು ಮನೆಯಲ್ಲೇ ಕಾಯಿಸಿರೋ ತುಪ್ಪ. ನಾನು 3 ಚಮಚ ಹಾಕ್ಕೊಂಡಿದ್ದೀನಿ. ಇದು ಬಿಸಿಯಾದ ನಂತರ ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಹಾಗೆ 1 ಚಮಚ ಆಗುವಷ್ಟು ಜೀರಿಗೆನ ಸಹ ನಾವು ಸೇರಿಸ್ಕೊಳ್ಳೋಣ. ಇದೆರಡು ಸ್ವಲ್ಪ ಚಟಪಟ ಅಂತ ಅನ್ನಲಿ.
ಈಗ ನಾವು ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಳ್ಳೋಣ. ಹೆಸರು ಬೇಳೆ ಆಗಿರೋದ್ರಿಂದ ಹಿಂಗು ಮತ್ತು ಶುಂಠಿ ಬಳಸೋದ್ರಿಂದ ಡೈಜೆಷನ್ಗೆ ಯಾವುದೇ ಇಶ್ಯೂಸ್ ಇರಲ್ಲ. ಈಗ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಣಮೆಣಸಿನ್ಕಾಯಿ ಮತ್ತು ಗೋಡಂಬಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಶುಂಠಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಕೂಡ ಪೊಂಗಲಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಡೈಜೆಷನ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಈ ಪೊಂಗಲ್ ತುಂಬ ಟೇಸ್ಟಿ ಮತ್ತು ಹೆಲ್ತಿಯಾಗಿ ಇರುತ್ತೆ. ನೀವು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಡಿನ್ನರ್ಗೆ ಇದನ್ನು ಮಾಡ್ಕೊಳ್ಬೋದು. ಸುಮಾರು ಒಂದು 10-15 ನಿಮಿಷದಲ್ಲಿ ಇದು ಪೊಂಗಲ್ ರೆಡಿ ಆಗುತ್ತೆ. ಹೆಚ್ಚೋದು ಏನೂ ಇರೋದಿಲ್ಲ. ಹಾಗಾಗಿ ನಿಮ್ಮ ಮನೇಲಿ ಒಂದು ಸಲ ಈ ರೀತಿ ಪೊಂಗಲನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೆಸರುಬೇಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ತಂಪು. ಈ ಬೇಸಿಗೆಗಾಲಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಹೆಸರುಬೇಳೆಯನ್ನು ಬಳಸೋದ್ರಿಂದ. ನಾನೀಗ 1 ಚಮಚ ಆಗುವಷ್ಟು ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. 1 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸಿದ್ದೀನಿ. ಇದು ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಅಷ್ಟರಲ್ಲಿ ನಾವಿಲ್ಲಿ ಬೇಳೆಗೆ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ವಿ, ಅದು ಕೂಡ ಕುದ್ದು ರೆಡಿಯಾಗಿದೆ. ಇಲ್ಲಿ ನಾವಿವಾಗ ನೆನೆಸು ತೆಗೆದಿಟ್ಕೊಂಡಿದ್ವಲ್ಲ, 5 ನಿಮಿಷ ಆದ ತಕ್ಷಣ ನಾನು ತೆಗೆದಿಟ್ಕೊಂಡಿದ್ದೆ. ಆ ಅವಲಕ್ಕಿ ರೆಡಿಯಾಗಿದೆ ನೋಡಿ, ಎಷ್ಟು ಬಿಡಿ ಬಿಡಿಯಾಗಿದೆ. ತುಂಬ ಹೊತ್ತು ನೆಂದುಬಿಟ್ರೆ ಮುದ್ದೆ ಆಗಿಬಿಡತ್ತೆ. ಹಾಗಾಗಿ ಇಷ್ಟ ಆದರೆ ಸಾಕು. ಇದನ್ನು ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಈ ಅವಲಕ್ಕಿ ಪೊಂಗಲ್ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ನಿಮಗೆ ತಿನ್ನೋ ಟೈಮಿಗೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ. ನೋಡಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಈಗ ಇದು ಒಂದೇ ಒಂದು ಕುದಿ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದ್ದಂಗೆ ನಾವು ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕುದಿ ಬರ್ತಾಯಿದೆ. ಒಗ್ಗರಣೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಪೊಂಗಲನ್ನು ತೆಗೆದು ಹಾಕ್ತಾಯಿದ್ದೀನಿ. ಈಗ ನಮಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಅವಲಕ್ಕಿ ಪೊಂಗಲ್ ಅಥವಾ ಅವಲಕ್ಕಿ ಹುಗ್ಗಿ, ಇದನ್ನು ನಾನು ಮೊದಲಿಗೆ ದಾತ್ರಿವನದಲ್ಲಿ ತಿಂದಿದ್ದೆ. ಅವರು ಇದನ್ನು ಅವಲಕ್ಕಿ ಹುಗ್ಗಿ ಅಂತ ಕರೀತಾರೆ. ಸುಮಾರು 4 ವರ್ಷದ ಕೆಳಗೆ ಅನಿಸತ್ತೆ. ಆವಾಗಿಂದ ಇದು ನಮ್ಮ ಮನೇಲಿ ಅಟ್ಲೀಸ್ಟ್ 15 ದಿನಕ್ಕೆ ಒಂದು ಸಲನಾದರೂ ನಾನು ಇದನ್ನು ಮಾಡ್ತೀನಿ. ನನ್ನ ಮಗ ಕೂಡ ಖುಷಿಯಿಂದ ತಿಂತಾನೆ. ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಪೌಷ್ಟಿಕಾಂಶಗಳು ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ. ಹಾಗಾಗಿ ಈ ಒಂದು ಡಿಶ್ ನಮಗೆ ಕಂಪ್ಲೀಟ್ ಮೀಲ್ ಥರ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಮತ್ತು ಸುಲಭವಾಗಿ ರೆಡಿಯಾಗುತ್ತೆ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಸಹ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಪೊಂಗಲ್ ರೆಡಿಯಾಗಿದೆ. ಒಂದು ಕುದಿ ಬಂದರೆ ನೋಡಿ, ಕುದಿ ಚೆನ್ನಾಗೇ ಬರ್ತಾಯಿದೆ. ಇಷ್ಟವಾದರೆ ಸಾಕು. ಇದನ್ನು ಈಗಲೇ ನೀವು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನದ ತನಕ ನಿಮ್ಗೆ ಅದೇ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟಿಯಾಗಿದೆ. ಇದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗ್ತೀನಿ, ಖುಷಿಯಾಗಿರಿ. ಧನ್ಯವಾದಗಳು. ಟೇಕ್ ಕೇರ್.